ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಇರುವೆಗೆ ಇದನ್ನ ತಿನ್ಸಿದ್ರೆ ಜೀವನದಲ್ಲಿ ಅದೆಂಥದ್ದೇ ದೊಡ್ಡ ಕಷ್ಟ ಇದ್ರೂ ಕ್ಷಣ ಮಾತ್ರದಲ್ಲಿ ಕರಗೋಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸೋಲಿರಬಾರದು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ಕಪ್ಪು ಇರುವೆಗಳ ಮೇಲೆ ಶನಿದೇವರ ಆಶೀರ್ವಾದ ಸದಾ ಇರುತ್ತೆ ಅಂತ ನಂಬಲಾಗಿದೆ. ಅದಕ್ಕಾಗಿಯೇ ಇರುವೆಗೆ ಗೋಧಿ ಹಿಟ್ಟು ಅಥವಾ ಧಾನ್ಯವನ್ನ ತಿನ್ನಿಸ್ಬೇಕು. ಹೀಗೆ ತಿನ್ನಿಸೋದ್ರಿಂದ ಶನಿದೇವನ ಆಶೀರ್ವಾದ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಇವತ್ ನಾವು ನಿಮಗೆ ಇರುವೆಗೆ ಹಿಟ್ಟು ತಿನ್ನಿಸುವ ಪ್ರಯೋಜನಗಳು ಯಾವುವು, ಅದರಿಂದ ಏನೇನಾಗುತ್ತೆ ಅನ್ನೋದನ್ನ ನೋಡೋಣ. ಇರುವೆಗಳು ತಮ್ಮ ಆಹಾರವನ್ನ ಸಂಗ್ರಹಿಸಲು ಎಷ್ಟು ಶ್ರಮಿಸುತ್ತವೆ ಅನ್ನೋದನ್ನ ಪ್ರತಿಯೊಬ್ರು ಕೂಡ ನೋಡಿರ್ತೀವಿ. ಇಂತಹ ಸಮಯದಲ್ಲಿ ನೀವೇ ಅವುಗಳಿಗೆ ಆಹಾರ ನೀಡಿದ್ರೆ ಎಷ್ಟು ಉತ್ತಮ ಅಲ್ವಾ? ಪ್ರತಿದಿನ ಆಹಾರವನ್ನ ನೀವು ಕಪ್ಪು ಇರುವೆಗಳಿಗೆ ಗೋಧಿ ಹಿಟ್ಟಿನಲ್ಲಿ ಸಕ್ಕರೆಯನ್ನ ಬೆರೆಸಿ ಸಣ್ಣ ಉಂಡೆಗಳನ್ನ ತಯಾರಿಸಿ ನೀಡಿ. ಹೀಗೆ ಮಾಡೋದ್ರಿಂದ ಇರುವೆಗಳು ನಿಮ್ಮನ್ನ ಗುರುತಿಸುತ್ತವೆ, ಜೊತೆಗೆ ನಿಮಗಾಗಿ ಪ್ರಾರ್ಥಿಸುತ್ತವೆ ಎನ್ನುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಜ್ಯೋತಿಷ್ಯದ ಪ್ರಕಾರ ಇರುವೆಗಳ ಆಶೀರ್ವಾದದಿಂದ ದೊಡ್ಡ ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ನಿವಾರಿಸಬಹುದು. ಸಕ್ಕರೆಯೊಂದಿಗೆ ಬೆರೆಸಿದ ಹಿಟ್ಟನ್ನ ಇರುವೆಗೆ ತಿನ್ನಿಸೋದ್ರಿಂದ ವ್ಯಕ್ತಿಯ ಜೀವನದಲ್ಲಿನ ಪ್ರಮುಖ ಸಮಸ್ಯೆಗಳನ್ನ ನಿವಾರಿಸಬಹುದು. ಅಷ್ಟೇ ಅಲ್ಲ, ಇರುವೆಗಳಿಗೆ ಹಿಟ್ಟು ತಿನ್ನಿಸೋದ್ರಿಂದ ಮತ್ತಷ್ಟು ಪ್ರಯೋಜನಗಳು ಕೂಡ ಸಿಗುತ್ತವೆ. ಕಪ್ಪು ಇರುವೆಗಳಲ್ಲಿ ವಿಷ್ಣುವಿನ ವಾಸಸ್ಥಾನ ಇದೆ ಅನ್ನೋ ನಂಬಿಕೆ ವಾಸ್ತುಶಾಸ್ತ್ರದಲ್ಲಿದೆ. ನೀವು ಅವುಗಳನ್ನ ನಿಮ್ಮ ಮನೆಯೊಳಗಡೆ ಹೊರಗೆ ನೋಡಿದ್ರೆ ಕೆಟ್ಟದ್ದು ಅನ್ಕೊಳ್ಬೇಡಿ. ಬದಲಾಗಿ ನಿಮ್ಮ ಮೇಲೆ ವಿಷ್ಣುವಿನ ಆಶೀರ್ವಾದ ಸದಾ ಇರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ಇರುವೆಗಳಿಗೆ ಗೋಧಿ ಹಿಟ್ಟನ್ನ ತಿನ್ನಿಸೋದಕ್ಕೆ ಮರಿಬೇಡಿ. ಹೀಗೆ ಮಾಡೋದ್ರಿಂದ ಆ ವ್ಯಕ್ತಿಯು ಜೀವನ ಮತ್ತು ಮರಣದ ಚಕ್ರದಿಂದ ಮುಕ್ತನಾಗಿ ನೇರವಾಗಿ ವೈಕುಂಠಕ್ಕೆ ಹೋಗ್ತಾನೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಮನೆಯಲ್ಲಿ ಇರುವೆ ಕಂಡಾಗ ಅದನ್ನ ಓಡಿಸುವ ಬದಲಾಗಿ ಅದಕ್ಕೆ ಗೋಧಿ ಹಿಟ್ಟಿನ ಉಂಡೆಯನ್ನ ನೀಡೋದನ್ನ ಮರಿಬೇಡಿ. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇನ್ನು ಕಪ್ಪು ಇರುವೆಗಳ ಮೇಲೆ ಶನಿದೇವನ ಆಶೀರ್ವಾದ ಇರುತ್ತೆ. ಆದ್ರಿಂದ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಶನಿ ದುರ್ಬಲನಾಗಿದ್ರೆ ಅಂತಹ ಸಂದರ್ಭದಲ್ಲಿ ಇರುವೆಗೆ ಆಹಾರ ತಿನ್ನಿಸೋದನ್ನ ಮರಿಬೇಡಿ. ಇದರಿಂದ ಶನಿದೇವ ಪ್ರಬಲನಾಗ್ತಾನೆ. ಅದರಲ್ಲೂ ನೀವು ಶನಿವಾರದಂದು ಇರುವೆಗೆ ಗೋಧಿ ಹಿಟ್ಟಿನಿಂದ ಉಂಡೆ ಅಥವಾ ಬೆಲ್ಲವನ್ನ ತಿನ್ನಿಸೋದ್ರಿಂದ ಶನಿಯ ದುಷ್ಪರಿಣಾಮಗಳು ಸುಲಭವಾಗಿ ನಿವಾರಣೆಯಾಗುತ್ತವೆ. ಅಷ್ಟೇ ಅಲ್ಲದೆ ಶನಿಯ ಸಾಡೆ ಸಾತಿ ಅಥವಾ ಧ್ಯೇಯವನ್ನು ಅನುಭವಿಸುವವರಿಗೂ ಕೂಡ ಇದರಿಂದ ತುಂಬಾನೇ ಪ್ರಯೋಜನ ಸಿಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ಜಾತಕದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗುತ್ತವೆ. ಇದನ್ನು ನಿವಾರಿಸಲು ಕೂಡ ಇರುವೆಗಳಿಗೆ ಆಹಾರ ನೀಡಬಹುದು. ಹೌದು, ಜ್ಯೋತಿಷದಲ್ಲಿ ಇರುವೆಗಳು ರಾಹು ಮತ್ತು ಕೇತುಗಳೊಂದಿಗೂ ಕೂಡ ಸಂಬಂಧ ಹೊಂದಿವೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ರಾಹು ಕೇತುವಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ರೂ ಇರುವೆಗಳಿಗೆ ಹಿಟ್ಟು ಮತ್ತು ಬೆಲ್ಲವನ್ನ ತಿನ್ನಿಸೋ ಮೂಲಕ ಈ ಗ್ರಹಗಳ ಋಣಾತ್ಮಕ ಪರಿಣಾಮಗಳನ್ನ ಶಾಂತಗೊಳಿಸಬಹುದು ಮತ್ತು ಜೀವನದಲ್ಲಿನ ಅಡೆತಡೆಗಳನ್ನ ತೆಗೆದುಹಾಕಬಹುದು.
ಇದರಿಂದ ನಿಮ್ಮ ಜೀವನವು ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಉತ್ತಮ ರೀತಿಯಲ್ಲಿ ನಡೆಯುವಂತೆ ಮಾಡಬಹುದು. ವೀಕ್ಷಕರೇ, ಕೆಲವೊಮ್ಮೆ ಪಿತೃಗಳು ಅತೃಪ್ತರಾಗಿದ್ರೆ ಅದರಿಂದಲೂ ಕೂಡ ನೀವು ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗ್ಬರುತ್ತೆ. ಇದರಿಂದಾಗಿ ಆರೋಗ್ಯ ಸಮಸ್ಯೆ, ಮಾನಸಿಕ ಸಮಸ್ಯೆ, ಸಂಬಂಧಗಳಲ್ಲಿ ಸಮಸ್ಯೆ ಉಂಟಾಗುತ್ತವೆ. ಪಿತೃಗಳು ಅಥವಾ ಪೂರ್ವಜರು ತೃಪ್ತರಾಗದೇ ಇದ್ರೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅಂಥ ಸಂದರ್ಭದಲ್ಲಿ ನೀವು ಇರುವೆಗಳಿಗೆ ಆಹಾರ ನೀಡೋದ್ರಿಂದ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಅವರ ಆಶೀರ್ವಾದ ಸಿಗುತ್ತೆ. ಮುಂದೆ ನೀವು ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೊಂದು ವಿಷಯ ನೀವು ತಿಳ್ಕೊಳ್ಳೇಬೇಕು. ಅದೇನು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ಕಾಣಿಸ್ಕೊಂಡ್ರೆ ಅವುಗಳನ್ನು ಓಡಿಸುವ ಬದಲಾಗಿ ಒಣ ತೆಂಗಿನಕಾಯಿ ಪುಡಿಯನ್ನ ಸಕ್ಕರೆಯೊಂದಿಗೆ ಬೆರೆಸಿ ಇರುವೆಗಳಿಗೆ ತಿನ್ನಿಸಿ. ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಆವರಿಸಿಕೊಳ್ಳುತ್ತೆ. ನಿಮ್ಮ ಜೀವನದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಒಳ್ಳೆಯದಾಗ್ತಲೇ ಸಾಗುತ್ತೆ. ಇದಿಷ್ಟೇ ಅಲ್ಲ, ಇರುವೆಗೆ ಗೋಧಿ ಹಿಟ್ಟನ್ನ ನೀಡೋದ್ರಿಂದಲೂ ಕೂಡ ನಿಮ್ಮ ಅದೃಷ್ಟ ಕೂಡ ವೃದ್ಧಿಯಾಗುತ್ತೆ. ಜ್ಯೋತಿಷ ಶಾಸ್ತ್ರದಲ್ಲಿ ಇರುವೆಗಳಿಗೆ ಪ್ರತಿದಿನ ಹಿಟ್ಟು ಅಥವಾ ಧಾನ್ಯವನ್ನ ತಿನ್ನಿಸೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದೃಷ್ಟ ಬರುತ್ತೆ. ಅಷ್ಟೇ ಅಲ್ಲ, ಜೀವನದಿಂದ ತೊಂದರೆಗಳ ಮೋಡಗಳು ಕೂಡ ದೂರವಾಗುತ್ತವೆ. ನಿಮ್ಮ ಜೀವನದಲ್ಲಿ ಬರೀ ಸಂತೋಷವೇ ತುಂಬಿರುತ್ತೆ. ಇನ್ನು ನೀವು ಕೆಲಸಕ್ಕಾಗಿ ಕಷ್ಟಪಡ್ತಾ ಇದ್ರೆ ಅಥವಾ ನಿರಂತರವಾಗಿ ಕೆಲಸ ಬದಲಾಯಿಸ್ತಾ ಇದ್ರೆ, ನೀವು ಇಷ್ಟಪಟ್ಟಂತಹ ಕೆಲಸ ಸಿಗ್ತಾ ಇಲ್ಲ ಅಂತ ನಿಮ್ಗನ್ಸಿದ್ರೆ, ಬಾದಾಮಿ ಪುಡಿಯನ್ನ ಸಕ್ಕರೆಯೊಂದಿಗೆ ಬೆರೆಸಿ ಇರುವೆಗಳಿಗೆ ತಿನ್ನಿಸೋದ್ರಿಂದ ಶೀಘ್ರದಲ್ಲೇ ನೀವು ಬಯಸಿದ ಉದ್ಯೋಗ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಸ್ಥಿರತೆ ತರುತ್ತೆ ಮತ್ತು ನೀವು ಮಾಡಿರುವ ಸಾಲಗಳೆಲ್ಲವೂ ಕೂಡ ತೀರತ್ವೆ. ನಿಮ್ಮ ಜೇಬಲ್ಲಿ ಬೇಕಾದಷ್ಟು ಹಣ ತುಂಬಿರುತ್ತೆ. ಇರುವೆಗಳಿಗೆ ಹಿಟ್ಟು ನೀಡುವಾಗ ನೀವು ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾದ ವಿಷಯ ಏನು ಅಂತಂದ್ರೆ, ಇರುವೆಗಳಿಗೆ ಯಾವಾಗ ಮತ್ತು ಹೇಗೆ ಗೋಧಿ ಹಿಟ್ಟನ್ನ ಅರ್ಪಿಸಬೇಕು ಅನ್ನೋದು. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಶನಿವಾರ ಅಥವಾ ಮಂಗಳವಾರ ಇರುವೆಗಳಿಗೆ ಗೋಧಿ ಹಿಟ್ಟನ್ನ ತಿನ್ನಿಸೋದು ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತೆ. ಸಕ್ಕರೆ ಅಥವಾ ಬೆಲ್ಲವನ್ನ ಹಿಟ್ಟಿನೊಂದಿಗೆ ಬೆರೆಸೋದು ಕೂಡ ಶುಭ ಅಂತ ಪರಿಗಣಿಸಲಾಗುತ್ತೆ. ಇದಲ್ಲದೆ ಇರುವೆಗಳಿಗೆ ಆಹಾರವನ್ನ ಅರ್ಪಿಸುವಾಗ ಸ್ವಚ್ಛವಾದ ಸ್ಥಳವನ್ನ ಆರಿಸ್ಕೊಳ್ಬೇಕು. ಜೊತೆಗೆ ಇರುವೆಗಳಿಗೆ ಹಿಟ್ಟು ಅಥವಾ ಆಹಾರವನ್ನ ಅರ್ಪಿಸುವಾಗ ಯಾವುದೇ ಸ್ವಾರ್ಥ ಉದ್ದೇಶ ಇರಬಾರದು. ಸ್ವಾರ್ಥ ಉದ್ದೇಶ ಇಟ್ಕೊಂಡು ಇರುವೆಗಳಿಗೆ ಆಹಾರ ನೀಡೋದ್ರಿಂದ ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಯಾವಾಗ್ಲೂ ಸದುದ್ದೇಶ ಇಟ್ಕೊಂಡು ನೀವು ಇರುವೆಗಳಿಗೆ ಆಹಾರ ನೀಡಿ, ಎಲ್ಲವೂ ಒಳ್ಳೆಯದೇ ಆಗತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಇರುವೆಗೆ ಇದನ್ನ ತಿನ್ಸಿದ್ರೆ ಜೀವನದಲ್ಲಿ ಅದೆಂಥದ್ದೇ ದೊಡ್ಡ ಕಷ್ಟ ಇದ್ರೂ ಕ್ಷಣ ಮಾತ್ರದಲ್ಲಿ ಕರಗ್ ಹೋಗುತ್ತೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.